ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಬೆಳಗಾವಿಯಲ್ಲಿ ಚಿರತೆ ಹಿಡಿಯುವಲ್ಲಿ ಅರಣ್ಯಾಧಿಕಾರಿಗಳು ವಿಫಲಗೊಂಡಿದ್ದಾರೆ. ಹಿಂಡಲ್ಗಾ ರಸ್ತೆ ವನಿತಾ ವಿದ್ಯಾಲಯ ಬಳಿಯಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿದೆ. ಲಾರಿ ಡ್ರೈವರ್ ಒಬ್ರು ಮೊಬೈಲ್ನಲ್ಲಿ ಚಿರತೆ ಓಡಾಡುವಂತ ದೃಶ್ಯವನ್ನ ಸೆರೆ ಹಿಡಿದಿದ್ದಾರೆ. ಒಂದೆರಡು ದಿನದಿಂದ ಅಲ್ಲ ಕಾರ್ಯಾಚರಣೆ ನಡೀತಾ ಇರೋದು. ಕಳೆದ 18 ದಿನಗಳಿಂದ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ ಚಿರತೆ ಹಿಡಿಬೇಕು ಅಂತ. ಆದ್ರೆ ಸಾಧ್ಯವಾಗ್ತಾ ಇಲ್ಲ. ಗಾಲ್ಫ್ ಕ್ಲಬ್ನಲ್ಲಿ 50ಕ್ಕೂ ಹೆಚ್ಚು ಸಿಬ್ಬಂದಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. 22 ಟ್ರ್ಯಾಕ್ ಕ್ಯಾಮೆರಾ ಅಳವಡಿಸಿದ್ದಾರೆ. 8 ಬೋನ್ ಇಟ್ಟಿದ್ದಾರೆ ಸಿಬ್ಬಂದಿ. ಆದ್ರೆ ಚಿರತೆ ಸುಳಿವು ಅವ್ರಿಗೆ ಸಿಗ್ತಾ ಇಲ್ಲ. ಆದ್ರೆ ಈ ಗಾಲ್ಫ್ ಮೈದಾನದಿಂದ ರಾತ್ರಿ ಹೊತ್ತು ಈ ಚಿರತೆ ಹೊರಗಡೆ ಬರ್ತಾ ಇದೆ. ಮತ್ತೆ ಚಿರತೆ ಪ್ರತ್ಯಕ್ಷ ಆಗಿರೋದ್ರಿಂದ ಅಲ್ಲಿ ಸುತ್ತಮುತ್ತಲಿರುವಂತ 22 ಸರ್ಕಾರಿ ಶಾಲೆಗಳಿಗೆ ರಜೆ ಕೊಟ್ಟಿದ್ದಾರೆ. ಬೆಳಗಾವಿ ನಗರ ಹಾಗೆಯೇ ಗ್ರಾಮೀಣ ವಲಯದಲ್ಲಿ 22 ಶಾಲೆಗಳಿಗೆ ರಜೆ ಕೊಟ್ಟಿದ್ದಾರೆ. ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನೋಡಿ ವಿಜುವಲ್ ಅಲ್ಲಿ. ಇದು ಲಾರಿ ಡ್ರೈವರ್ ಒಬ್ರು ಕ್ಯಾಪ್ಚರ್ ಮಾಡಿರೋದು ಮೊಬೈಲ್ ನಲ್ಲಿ. ಇಷ್ಟು ಆರಾಮಾಗಿ ಚಿರತೆ ಓಡಾಡ್ತಾ ಇದೆ ನೋಡಿ. ಇವರ ಅಡಿಗೆ ಮನೆಯಿಂದನೇ ಕ್ಲೌಡ್ ಕಿಚನ್ ಬಿಸ್ನೆಸ್ ರನ್ ಮಾಡ್ತಾರೆ. ದಿನಕ್ಕೊಂದು 4-5 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ. ತಿಂಗಳಿಗೆ 1.5-2 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಗಾಲ್ಫ್ ಮೈದಾನ ಸುತ್ತಮುತ್ತ ಮತ್ತೆ ಪ್ರತ್ಯಕ್ಷ ಆಗಿದೆ. ಈ ಸತಿ ಅದು ಪ್ರತ್ಯಕ್ಷ ಆಗಿರೋದು ಹಿಂಡಲ್ಗಾ ರಸ್ತೆ ವನಿತಾ ವಿದ್ಯಾಲಯ ಬಳಿಯಲ್ಲಿ. ಈ ಚಿರತೆ ಬಗ್ಗೆ ಇರೋ ಆತಂಕ ಏನು ಅಂದ್ರೆ, ಕಾರ್ಮಿಕರ ಮೇಲೆ ಹಿಂದೆ ಆ ಚಿರತೆ ಅಟ್ಯಾಕ್ ಮಾಡಿತ್ತು. ತದನಂತರ ಗಾಲ್ಫ್ ಮೈದಾನದಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ರಾತ್ರಿ ಹೊತ್ತಲ್ಲಿ ಮಾತ್ರ ಈ ಗಾಲ್ಫ್ ಮೈದಾನದಿಂದ ಈ ಚಿರತೆ ಹೊರಗಡೆ ಬರ್ತಾ ಇದೆ. 18 ದಿನಗಳಿಂದ ಈ ಚಿರತೆ ಸೆರೆ ಕಾರ್ಯಾಚರಣೆ ಆಗ್ತಾ ಇದೆ. 50ಕ್ಕೂ ಹೆಚ್ಚು ಸಿಬ್ಬಂದಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಸಾಧ್ಯ ಆಗಿಲ್ಲ. ಈಗ ಮತ್ತೆ ಚಿರತೆ ರಾತ್ರಿ ಹೊತ್ತಲ್ಲಿ ಕಾಣಿಸ್ಕೊಂಡಿದೆ. ಇಲ್ಲಿ ಅರಣ್ಯ ಇಲಾಖೆಯವರು ಮತ್ತೆ ಪೊಲೀಸರು ಜಂಟಿಯಾಗಿ ಚಿರತೆ ಹಿಡಿಯೋದಕ್ಕೆ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಕೂಂಬಿಂಗ್ ಮಾಡ್ತಾ ಇರೋದು. ಆದ್ರೆ ಪ್ರಯೋಜನ ಮಾತ್ರ ಆಗ್ತಾ ಇಲ್ಲ. ಜನರಿಗೆ ಸಹಜವಾಗಿ ಆತಂಕ ಇರುತ್ತೆ ನೋಡಿ. ಬೆಳಗಾವಿ ಕ್ಯಾಂಪ್ ಮತ್ತೆ APMC ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಜನರಲ್ಲಿ ಭಯದ ವಾತಾವರಣ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. 18 ದಿನಗಳಿಂದ ಕೂಂಬಿಂಗ್ ನಡೀತಾ ಇದೆ. ಆದ್ರೆ ಚಿರತೆ ಸುಳಿವು ಆ ಸಿಬ್ಬಂದಿಗೆ ಸಿಗೋದಿಲ್ಲ. ಆದ್ರೆ ರಾತ್ರಿ ಹೊತ್ತಲ್ಲೇ ಆ ಸುತ್ತಮುತ್ತ ಗಾಲ್ಫ್ ಮೈದಾನ ಸುತ್ತಮುತ್ತ ಓಡಾಟ ಮಾಡೋರಿಗೆ ಚಿರತೆ ಅಲ್ಲಿ ಸಿಗ್ತಾ ಇದೆ, ಪ್ರತ್ಯಕ್ಷವಾಗ್ತಾ ಇದೆ. ಎಲ್ಲಿ ಫೇಲ್ಯೂರ್ ಆಗ್ತಿರೋದು ಮತ್ತೆ ಸ್ಥಳೀಯರು ಏನ್ ಹೇಳ್ತಾ ಇದ್ದಾರೆ ಈ ಬಗ್ಗೆ? ಶರ್ಮಿತಾ ಶೆಟ್ಟಿ, ಬೆಳಗಾವಿಯಲ್ಲಿ ಚಿರತೆ ಒಂದು ಅರಣ್ಯ ಇಲಾಖೆಗೆ ಪ್ರಾಣ ಸಂಕಟವನ್ನು ತಂದಿಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ 18 ದಿನಗಳ ಹಿಂದೆ ಕಾರ್ಯಾಚರಣೆ ನಡೆಸಿದ್ರು ಕೂಡ ಚಿರತೆ ಪತ್ತೆ ಆಗ್ತಾ ಇಲ್ಲ. ಏನು 22 ಟ್ರ್ಯಾಕ್ ಕ್ಯಾಮ್ರಾ ಆಗಿರ್ಬೋದು ಮತ್ತು 8 ಬೋನ್ಗಳನ್ನಿಟ್ಟು ಅರಣ್ಯ ಇಲಾಖೆ ಸಿಬ್ಬಂದಿ ಕಾಯ್ತಾ ಇದ್ದಾರೆ. ಮತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಅರಣ್ಯ ಇಲಾಖೆ ಸಿಬ್ಬಂದಿ ಏನು ಬೋನ್ ನಲ್ಲೇ ಒಬ್ಬರ ಅರವಳಿಕೆ ತಗ್ಗರನ್ನ ಕೂರಿಸಿದ್ರು. ಯಾಕಂದ್ರೆ ಆ ಬೋನ್ ಸುತ್ತಮುತ್ತ ಏನಾದ್ರು ಚಿರತೆ ಓಡಾಡಿದ ಸಂದರ್ಭದಲ್ಲಿ ಅದನ್ನ ಅರವಳಿಕೆಯನ್ನ ಮದ್ದನ್ನ ಕೊಡೋಕೆ ಏನು ಕೈಯಲ್ಲಿ ಗನ್ನನ್ನ ಕೊಟ್ಟಿದ್ರು. ಆದ್ರೂ ಅಷ್ಟಾದ್ರೂ ಕೂಡ ಚಿರತೆ ಈ ಬೋನ್ಗಳತ್ತ ಸುಳಿತಾ ಇಲ್ಲ. ಆದ್ರೆ ಇವತ್ತು ಚಿರತೆ ಏನೋ ಈ ಗಾಲ್ಫ್ ಕ್ಲಬ್ ಅನ್ನ ಹೊರಗಡೆ ಅಂದ್ರೆ ಗಾಲ್ಫ್ ಕ್ಲಬ್ ನ ಪಕ್ಕದಲ್ಲಿರ್ತಕ್ಕಂಥ ರಸ್ತೆಯಲ್ಲಿ ಓಡಾಡೋ ದೃಶ್ಯ ಸರಿಯಾಗಿರ್ತಕ್ಕಂಥದ್ದು. ಏನು ಮಹಾರಾಷ್ಟ್ರದಿಂದ ಬೆಳಗಾವಿಗೆ ಬರ್ತಕ್ಕಂಥ ಲಾರಿ ಚಾಲಕರೊಬ್ರು ಈ ಒಂದು ದೃಶ್ಯವನ್ನ ಸೆರೆ ಹಿಡಿದಿದ್ದಾರೆ. ನಿಜಕ್ಕೂ ಕೂಡ ಆತಂಕಕಾರಿ ಬೆಳವಣಿಗೆ. ಯಾಕಂದ್ರೆ ಆ ಒಂದು ಏನು ರಸ್ತೆಯ ಪಕ್ಕದಲ್ಲೇ ವನಿತಾ ವಿದ್ಯಾಲಯ ಅಂತಕ್ಕಂಥ ಶಾಲೆ ಇದೆ ಮತ್ತು ಅಲ್ಲಿಂದ ಸ್ವಲ್ಪ ಕೂಗಳತೆ ದೂರದಲ್ಲಿ ಏನು ಅನೇಕ ಶಾಲೆಗಳಿರ್ತಕ್ಕಂಥದ್ದು. ಇದು ಕೂಡ ನಿಜಕ್ಕೂ ಬೆಳಗಾವಿ ಜನರಲ್ಲಿ ಭಯವನ್ನು ಹುಟ್ಟಿಸಿದೆ. ಆ ಒಂದು ಭಾಗದಲ್ಲಿ ಅಂದ್ರೆ ಹಿಂಡಲಗಾ, ವಿಜಯನಗರ ಸೇರಿದಂತೆ ಆ ಎಲ್ಲ ಭಾಗದಲ್ಲಿ ಯಾರೆಲ್ಲ ಓಡಾಡ್ತಾರೆ ಅವ್ರಿಗೂ ಕೂಡ ಒಂದು ರೀತಿ ಭೀತಿಯನ್ನ ಉಂಟು ಮಾಡಿದೆ. ಹೀಗಾಗಿ ಇವತ್ತು 22 ಶಾಲೆಗಳಿಗೆ ಮತ್ತೆ ರಜೆಯನ್ನ ಬೆಳಗಾವಿ ಜಿಲ್ಲಾಧಿಕಾರಿ ಘೋಷಣೆ ಮಾಡಿರ್ತಕ್ಕಂಥದ್ದು. ಅರಣ್ಯ ಇಲಾಖೆ ಸಿಬ್ಬಂದಿ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಚಿರತೆ ಕಾರ್ಯಾಚರಣೆ ಸಾಧ್ಯವಾಗ್ತಿಲ್ಲ. ಏನಂದ್ರೆ ಕಳೆದ 2 ದಿನಗಳ ಹಿಂದೆ 200ಕ್ಕೂ ಹೆಚ್ಚು ಪೊಲೀಸರು ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ಒಟ್ಟಿಗೆ ಈ ಒಂದು ಗಾಲ್ಫ್ ಕ್ಲಬ್ ಅವನ್ನ ಪ್ರವೇಶ ಮಾಡಿದ್ರು. 250 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿರ್ತಕ್ಕಂಥ ಗಾಲ್ಫ್ ಕ್ಲಬ್ ನೆಲ್ಲ ಒಂದು ರೀತಿ ಕೋಂಬಿಂಗ್ ಮಾಡಿದ್ರು. ಅದು ಆದ್ರೂ ಕೂಡ ಈ ಒಂದು ಚಿರತೆ ಪತ್ತೆ ಆಗಿರಲಿಲ್ಲ. ಈಗ ಬಂದಿರೋ ಮಾಹಿತಿ ಏನಂದ್ರೆ ರಾತ್ರಿ ಚಿರತೆ ಗಾಲ್ಫ್ ಕ್ಲಬ್ ಅನ್ನ ಬಿಟ್ಟು ಹೊರಗಡೆ ಪೊದೆಗಳಲ್ಲಿ ಅಡಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಇರತಕ್ಕಂಥದ್ದು. ಮತ್ತು ಈ ಗಾಲ್ಫ್ ಕ್ಲಬ್ ನಲ್ಲಿ ಏನು ಅನೇಕ ನಾಯಿಗಳಿವೆ,
ಇವೆ ಮತ್ತು ಚಿರತೆಗೆ ಬೇಕಾದಂತ ಆಹಾರ ಇರೋದ್ರಿಂದ ಅದು ಬೇರೆ ಕಡೆ ಹೋಗ್ತಾ ಇಲ್ಲ. ಬರೀ ಏನು ಗಾಲ್ಫ್ ಕ್ಲಬ್ ನಲ್ಲಿ ಇರ್ತಕ್ಕಂಥದ್ದು ಬೆಳಿಗ್ಗೆ ಮಾತ್ರ ಹೊರಗಡೆ ಸುತ್ತಾಡ್ತಿದ್ದು ನಿಜಕ್ಕೂ ಕೂಡ ಭೀತಿಯನ್ನು ಉಂಟು ಮಾಡಿಸಿದೆ. ಯಾಕಂದ್ರೆ ಗಾಲ್ಫ್ ಕ್ಲಬ್ ಸುತ್ತಮುತ್ತವೂ ಕೂಡ ಅನೇಕ ಬಡಾವಣೆಗಳಿವೆ. ಹನುಮಾನ್ ನಗರ, ಜಾಧವ್ ನಗರ, ವಿಶ್ವೇಶ್ವರ ನಗರ, ಕುವೆಂಪು ನಗರ ಸೇರಿದಂತೆ ಪ್ರತಿಷ್ಠಿತ ಬಡಾವಣೆಗಳಿದ್ದು ಬಡಾವಣೆಯ ಜನ ವಾಕಿಂಗ್ ಹೋಗೋಕ್ಕೂ ಕೂಡ ಹೆದರುವಂತ ಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ಶರ್ಮಿತಾ ಶೆಟ್ಟಿ, ಏನು ಅರಣ್ಯ ಇಲಾಖೆ ಸಿಬ್ಬಂದಿ ಫೇಲ್ಯೂರ್ ಅಂತ ಹೇಳೋದು ಕಷ್ಟ, ಯಾಕಂದ್ರೆ ಅವ್ರು ಪ್ರಯತ್ನ ಮಾಡ್ತಿದ್ದಾರೆ, ಆದ್ರೆ ಅದಕ್ಕೂ ಕೂಡ ಈ ಒಂದು ಚಿರತೆ ಸರಿ ಆಗ್ತಾ ಇಲ್ಲ. ಇದು ನಿಜಕ್ಕೂ ಕೂಡ ಬೆಳಗಾವಿ ಜನರಲ್ಲಿ ಭಯವನ್ನ ಉಂಟು ಮಾಡಿದೆ. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಚಂದ್ರಕಾಂತ್ ಸುಮಂದಿ ತಮ್ಮೆಲ್ಲ ಅಪ್ಡೇಟ್ಸ್ಗೆ. ಸಡಿಲಗೊಳ್ಳದ ಹಿಜಾಬ್ ಹಠ, ಶಿಕ್ಷಣ ಸಂಸ್ಥೆಗಳಿಗೆ ಗುಡ್ ಬೈ. ಶಿಕ್ಷಣ ಇಲಾಖೆ ಟಫ್ ರೂಲ್ಸ್, 145 ಮಕ್ಕಳು ಹೊರಟಿದ್ದಲ್ಲಿಗೆ. ಹಿಜಾಬ್ ಇದ್ರಷ್ಟೇ ಕಾಲೇಜಿಗೆ. ಇದು ಶಿಕ್ಷಣ ವರ್ಸಸ್ ಧರ್ಮ ದಂಗಲ್, ಹಿಜಾಬ್ ಧರ್ಮ ದಂಗಲ್ 2.0 ಸ್ಟೋರಿ. ಕರಾವಳಿ ಜಿಲ್ಲೆಗಳಲ್ಲಿ ಮತ್ತೆ ಶುರುವಾಯಿತು ಹಿಜಾಬ್ ದಂಗಲ್. ತಣ್ಣಗಾಯಿತು ಅನ್ನೋ ಹೊತ್ತಿಗೆ ಹಿಜಾಬ್ ಸಮರ ಮತ್ತೆ ಶುರುವಾಗಿದೆ. ಹಿಜಾಬ್ಗೆ ಅವಕಾಶ ಇಲ್ಲದ ಕಾರಣಕ್ಕೆ ವಿದ್ಯಾರ್ಥಿನಿಯರು ಕಾಲೇಜ್ಗೆ ಗುಡ್ ಬೈ ಹೇಳ್ತಾ ಇದ್ದಾರೆ. ಕಾಲೇಜಿಂದ ಟಿಸಿಯನ್ನು ಪಡ್ಕೊಂಡಿದ್ದಾರೆ ಮುಸ್ಲಿಂ ವಿದ್ಯಾರ್ಥಿನಿಯರು. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಟಿಸಿ ವಾಪಸ್ ತಗೊಂಡಿದ್ದಾರೆ. ಟಿಸಿ ವಾಪಸ್ಸನ್ನ ಪಡೆದಿರೋದು ಕರಾವಳಿ ಭಾಗದಲ್ಲಿ 16% ವಿದ್ಯಾರ್ಥಿನಿಯರು. ಆರ್ಟಿಐನಿಂದ ಈ ಮಾಹಿತಿ ಹೊರಬಿದ್ದಿರೋದು ಆತಂಕಕಾರಿ ವಿಷಯ ಇದು. ಈಗ ಹಿಜಾಬ್ ನಾವು ಬಿಡಲ್ಲ, ಆದ್ರೆ ಕಾಲೇಜಿಗೆ ಗುಡ್ ಬೈ ಹೇಳಿ ಎಲ್ಲಿ ಹಿಜಾಬ್ ನಮ್ಗೆ ಅವಕಾಶ ಕೊಡ್ತಾರೆ ನಾವು ಅಲ್ಲಿ ಹೋಗ್ತೀವಿ ಅಂತ ವಿದ್ಯಾರ್ಥಿನಿಯರು ಈಗ ಟಿಸಿಯನ್ನ ಪಡ್ಕೊಂಡಿದ್ದಾರೆ. ಮತ್ತೆ ಈ ಹಿಂದೆ ಮಂಗಳೂರು ಬಿಬಿಯಲ್ಲಿ ಪ್ರಾಂಶುಪಾಲರೇ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಹಿಜಾಬ್ ಹಾಕೊಂಡು ಬರ್ತೀವಿ ಅಂದ್ರೆ ಅದಕ್ಕೆ ಅವಕಾಶ ಇಲ್ಲ. ಕೋರ್ಟ್ ಕೂಡ ಅದನ್ನೇ ಹೇಳಿರೋದು. ಅಕಸ್ಮಾತ್ ನಿಮ್ಗೆ ಹಿಜಾಬ್ ಇಲ್ಲದೆ ನಾವು ಕಾಲೇಜಿಗೆ ಬರಲ್ಲ, ಟಿಸಿ ಕೊಡಿ ಅಂತ ಕೇಳಿದ್ರೆ ನಾವು ಕೊಡೋದಕ್ಕೆ ರೆಡಿ ಇದೀವಿ ಅಂತ ಕಳೆದ ಮೇನಲ್ಲೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಸೊ ಅದರಿಂದಾನು ಸಾಕಷ್ಟು ವಿದ್ಯಾರ್ಥಿನಿಯರು ಅವರೇ ಹಂಗೆ ಹೇಳಿದ್ದಾರೆ ಅಂದಮೇಲೆ ನಾವ್ಯಾಕೆ ಟಿಸಿ ವಾಪಸ್ ತಗೊಳ್ಬಾರ್ದು ಅಂತ ಹೇಳಿ ಪಟ್ಟನ್ನ ಹಿಡಿದು ಈಗ ಟಿಸಿನ ವಾಪಸ್ ಪಡ್ಕೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಈಗ ಹಿಜಾಬ್ಗಾಗಿ ಟಿಸಿ ವಾಪಸ್ ಪಡ್ಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಉಡುಪಿ ಅಂದ್ರೆ ಕರಾವಳಿ ಭಾಗದಲ್ಲಿ ನಾವು ನೋಡೋದಾದ್ರೆ 16% ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಾಬ್ಗೆ ಅವಕಾಶ ಇಲ್ಲ ಅಂತ ಹೇಳಿ ಟಿಸಿಯನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಇನ್ನು ಸರ್ಕಾರಿ ಕಾಲೇಜ್ ಅಂತ ನೋಡೋದಾದ್ರೆ 34% ವಿದ್ಯಾರ್ಥಿನಿಯರು, ಅನುದಾನಿತ ಕಾಲೇಜಿನಲ್ಲಿ 13% ವಿದ್ಯಾರ್ಥಿನಿಯರು ತಮ್ಮ ಟಿಸಿಯನ್ನ ವಾಪಸ್ ಪಡ್ಕೊಂಡಿದ್ದಾರೆ. 900 ವಿದ್ಯಾರ್ಥಿನಿಯರಲ್ಲಿ 145 ಮಂದಿ ತಮ್ಮ ಟಿಸಿಯನ್ನ ವಾಪಸ್ ಪಡ್ಕೊಂಡು ಹೋಗಿದ್ದಾರೆ. ಈಗ ಕರಾವಳಿಯಲ್ಲಿ ಹಿಜಾಬ್ ಸಮರ ಮತ್ತೆ ತಾರಕಕ್ಕೇರುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಕಾರಣ ಹಿಜಾಬ್ಗೋಸ್ಕರ ಟಿಸಿ ವಾಪಸ್ ಪಡ್ಕೊಂಡಿರೋದು. ದಕ್ಷಿಣ ಕನ್ನಡ ಉಡುಪಿ ಭಾಗದಲ್ಲಿ 16%, ಸರ್ಕಾರಿ ಕಾಲೇಜಲ್ಲಿ 34% ವಿದ್ಯಾರ್ಥಿನಿಯರು, ಅನುದಾನಿತ ಕಾಲೇಜಲ್ಲಿ 13%. ಅಲ್ಲಿಗೆ ಟೋಟಲ್ ನೋಡೋದಾದ್ರೆ 900 ಜನ ದಾಖಲಾತಿ ಆಗಿದ್ರು ಶೈಕ್ಷಣಿಕ ವರ್ಷದಲ್ಲಿ. ಈಗ 145 ಮಂದಿ ಟಿಸಿಯನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಅದು ಹಿಜಾಬ್ನ ಕಾರಣದಿಂದಾಗಿ. ಹಾಗಾದ್ರೆ ಟಿಸಿ ಪಡೆದಿದ್ದಾರಲ್ಲ ವಿದ್ಯಾರ್ಥಿನಿಯರು, ಯಾರ ಮೇಲೆ ಸಿಟ್ಟಿಗೆ ಟಿಸಿ ವಾಪಸ್ ಪಡ್ಕೊಂಡಿದ್ದಾರೆ? ಸೊ ಈ ಬಗ್ಗೆ ನ್ಯೂಸ್ 18ಗೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಕ್ಕಿದೆ. ವಿದ್ಯಾರ್ಥಿನಿಯರು ಟಿಸಿ ಪಡೆಯೋದಕ್ಕೆ ಯಾರ ಕಾರಣ ಅಂತ ವಿದ್ಯಾರ್ಥಿನಿಯೇ ಇಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನಮ್ಗೆ ಯಾಕೆ ಟಿಸಿ ವಾಪಸ್ ತಗೋಬೇಕು ಅನ್ನಿಸ್ತು, ಯಾರ ಮೇಲೆ ಸಿಟ್ಟಿದೆ ಅಂತ. ವಿದ್ಯಾರ್ಥಿನಿಯರು ಟಿಸಿಯನ್ನ ಪಡೆಯೋದಕ್ಕೆ ಬಿಸಿ ನಾಗೇಶ್ ಕಾರಣ ಅಂತೆ. ಶಿಕ್ಷಣ ಸಚಿವರ ವರ್ತನೆಯಿಂದಲೇ ಟಿಸಿಯನ್ನ ನಾವು ಪಡ್ಕೊಂಡ್ವಿ ಅಂತ ಹೇಳ್ತಾರೆ ಮಂಗಳೂರು ವಿವಿ ಕಾಲೇಜಿನ ವಿದ್ಯಾರ್ಥಿನಿ ಗೌಸಿಯಾ. ವಿದ್ಯಾರ್ಥಿಗಳು ಒಂದು ದೇಶವನ್ನು ಕಟ್ಟುವವರು, ಅವರು ದೇಶದ ಭವಿಷ್ಯದ ರೂವಾರಿಗಳು. ಹಾಗಾಗಿ ಅವರ ಶಿಕ್ಷಣದಲ್ಲಿ ಯಾವುದೇ ರೀತಿಯಾದಂತಹ ಕೊರತೆ ಬರಬಾರದೆಂದು ನಾವು NEPಯನ್ನು ಜಾರಿಗೊಳಿಸಿದ್ದೇವೆ ಅಂತ ಹೇಳಿ ಸರ್ಕಾರ ಹೇಳುತ್ತದೆ. ಆದರೆ ದೇಶದಲ್ಲಿನ ಪ್ರತಿಯೊಬ್ಬ ಧರ್ಮದ ಒಬ್ಬ ವಿದ್ಯಾರ್ಥಿಗಳಿಗೆ ಸಮಾನ ಶಿಕ್ಷಣವನ್ನು ಒದಗಿಸಲು ಸಾಧ್ಯವಾಗದಿದ್ದರೆ ಇಂತಹ ನೀತಿಗಳನ್ನು ತಂದು ಏನು ಪ್ರಯೋಜನ? ಒಂದು ಶೈಕ್ಷಣಿಕ ವರ್ಷದಲ್ಲಿ ಅದೆಷ್ಟೋ ವಿದ್ಯಾರ್ಥಿನಿಯರು ವರ್ಗಾವಣೆ ಪತ್ರವನ್ನು ತೆಗೆದುಕೊಂಡಿದ್ದಾರೆ, ಇನ್ನು ಅದೆಷ್ಟೋ ವಿದ್ಯಾರ್ಥಿಗಳು ಡ್ರಾಪ್ ಔಟ್ ಕೂಡ ಆಗಿದ್ದಾರೆ. RTIಯ ವರದಿಯ ಪ್ರಕಾರ ನಮ್ಮ ದಕ್ಷಿಣ ಕನ್ನಡದಲ್ಲಿ 16% ವಿದ್ಯಾರ್ಥಿನಿಯರು ಮಂಗಳೂರು ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಬರುವಂತಹ ಕಾಲೇಜಿನಿಂದ ವರ್ಗಾವಣೆ ಪತ್ರವನ್ನು ಪಡೆದುಕೊಂಡಿದ್ದಾರೆ. ಇನ್ನು 34% ವಿದ್ಯಾರ್ಥಿನಿಯರು ಸರ್ಕಾರಿ ಕಾಲೇಜಿಂದ ವರ್ಗಾವಣೆ ಪತ್ರ ಪಡೆದುಕೊಂಡಿದ್ದಾರೆ ಮತ್ತು 8% ವಿದ್ಯಾರ್ಥಿನಿಯರು ಅನುದಾನಿತ ಕಾಲೇಜಿನಿಂದ
ತಮ್ಮ ವರ್ಗಾವಣೆ ಪತ್ರವನ್ನು ಪಡೆದುಕೊಂಡಿದ್ದಾರೆ. ಇದು ಕೇವಲ ನಮ್ಮ ಜಿಲ್ಲೆಗೆ ಸೀಮಿತವಾದಂತಹದ್ದಲ್ಲ. ನಾವು ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳನ್ನು ನಾವು ಲೆಕ್ಕಾಚಾರ ಹಾಕಿದ್ರೆ 30% ಹೆಚ್ಚು ಜನರು ವರ್ಗಾವಣೆ ಪಡೆದಿರಬಹುದು. ಮತ್ತು ಈ ಬಗ್ಗೆ ಮಾತಾಡೋದಕ್ಕೆ ಹಿಂದೂಪರ ಕಾರ್ಯಕರ್ತೆ ಚೈತ್ರಾ ಕುಂದಾಪುರ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ. ಚೈತ್ರಾ ಕುಂದಾಪುರ ಅವರೇ, ಈಗ ನಿಮ್ಮ ಭಾಗದಲ್ಲಿ ಅಂದ್ರೆ ಕರಾವಳಿ ಭಾಗದಲ್ಲಿ 16% ವಿದ್ಯಾರ್ಥಿನಿಯರು ಟಿಸಿ ವಾಪಸ್ ಪಡ್ಕೊಂಡಿದ್ದಾರೆ. ಈಗ ಗೌಸಿ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು ತುಂಬಾ ಜನ ಡ್ರಾಪ್ ಔಟ್ ಆಗಿದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು? ಶಿಕ್ಷಣ ಸಚಿವರಾಗಿರುವಂತ BC ನಾಗೇಶ್ ಅಂತ ಆರೋಪ ಮಾಡಿದ್ದಾರೆ. ಮೇಡಮ್, ಇದು ಒಂದು ಇವ್ರು ಯಾರೆಲ್ಲ TC ತಗೊಂಡಿದಾರಲ್ಲ, ಇವ್ರು ಯಾರು ಡ್ರಾಪ್ ಔಟ್ಸ್ ಗಳಲ್ಲ. ಯಾಕೆಂತ ಕೇಳಿದ್ರೆ ಈಗ ತೀರಾ ಇವತ್ತಿನ ಏನು ಸ್ಟಾಟಿಸ್ಟಿಕ್ಸ್ ನಾವು ನೋಡ್ತಿದ್ದೇವೆ. ಕೆಲವು ತಿಂಗಳುಗಳ ಹಿಂದೆ ಒಂದಷ್ಟು ಮುಸ್ಲಿಂ ಸಂಘ ಸಂಸ್ಥೆಗಳು ನಾವೇ ವಿದ್ಯಾಸಂಸ್ಥೆ ತೆರಿಬೇಕು ಅನ್ನೋದಕ್ಕೋಸ್ಕರ ಒಂದ್ 7-8 ಸಂಘ ಸಂಸ್ಥೆಗಳು ಸರ್ಕಾರಕ್ಕೆ ಲೈಸೆನ್ಸ್ ಗೆ ಅಪ್ಲೈ ಮಾಡಿದ್ವು. ನಮ್ಗೆ ನಮ್ಮ ಶಿಕ್ಷಣದ ರೀತಿ ನೀತಿಗಳ ತಕ್ಕ ಹಾಗೆ ನಾವು ಸಂಸ್ಥೆ ತೆಗಿಬೇಕು, ಹಾಗಾಗಿ ನಮಗ್ ಶಿಕ್ಷಣ ಸಂಸ್ಥೆ ಅಂತ ತೆರೆಯೋದಕ್ಕೆ ಅನುಮತಿ ಕೊಡಿ ಅಂತ ಸರ್ಕಾರಕ್ಕೆ ಲೈಸೆನ್ಸ್ ಗೋಸ್ಕರ ಕೂಡ ಅಪ್ಲೈ ಮಾಡಿದ್ರು. ಹಾಗಾಗಿ ಇವ್ರು ಯಾರು ಕೂಡ ಡ್ರಾಪ್ ಔಟ್ಸ್ ಗಳಲ್ಲ. ಇವ್ರ ಶಿಕ್ಷಣಕ್ಕೆ ಯಾವ್ದೇ ರೀತಿಯ ಸಮಸ್ಯೆ ಇಲ್ಲ. ಇವ್ರಿಗೆ ಈ ಕಾಲೇಜ್ ಇಷ್ಟ ಇಲ್ಲ, TC ತಗೊಂಡು ಹೋಗ್ತಾ ಇದಾರೆ. ಅಂದ್ರೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ತಗೊಂಡು ಬೇರೆ ಸಂಸ್ಥೆಗಳಿಗೆ ಹೋಗ್ತಿದ್ದಾರೆ ಹೊರತು ಇವ್ರು ಯಾರ್ದು ಶಿಕ್ಷಣಕ್ಕೆ ಸಮಸ್ಯೆ ಆಗಿಲ್ಲ. ಎಲ್ಲರೂ ಡ್ರಾಪ್ ಔಟ್ ಅಂತಲ್ಲ, ಕೆಲವರು ಡ್ರಾಪ್ ಔಟ್ ಆಗಿದ್ದಾರೆ ಅಂತ ಅವ್ರು ಮೆನ್ಷನ್ ಮಾಡಿದ್ರು. ಮತ್ತೊಂದು ವಿಷಯ ಅಂದ್ರೆ ನಾನು ಹೇಳಿದ್ನಲ್ಲ, BC ನಾಗೇಶ್ ಮೇಲೆ ನೇರ ಆರೋಪ. ಅದ್ರ ಜೊತೆಯಲ್ಲಿ ಇವರು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತ ಜಾರಿಗೆ ತರಕ್ ಹೊರಟ್ರು. ಅಲ್ಲಿ ಸಮಾನ ಶಿಕ್ಷಣ ನೀತಿ ಅಂತ ಹೇಳ್ತಾರೆ. ಸಮಾನತೆ ಎಲ್ಲಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ವಿದ್ಯಾರ್ಥಿನಿಯರು. ಮೇಡಮ್, ಪಾಪ ಆ ಮಕ್ಳು ಆ ಹುಡುಗಿ ಮಾತಾಡುವಾಗ ಅದನ್ನ ನೋಡೋವಾಗ್ಲೇ ಗೊತ್ತಾಗತ್ತೆ ಆ ಹುಡುಗಿಗೆ ಏನು ಗೊತ್ತಿಲ್ಲ. NEP ಅಂದ್ರೆ ಏನು ಅಂತ ನೀವು ಸ್ಪಷ್ಟವಾಗಿ ಹೆಣ್ಮಗಳನ್ನ ಕೇಳಿದ್ರೆ ಅವಳಿಗೆ ಅದಕ್ಕೆ ತಲೆ ಬಿಡ ಗೊತ್ತಿರ್ಲಿಕ್ಕಿಲ್ಲ. ಯಾರೋ ಬರ್ಕೊಟ್ಟಿದ್ದನ್ನ ಹಂಗೆ ಓದ್ಕೊಂಡು ಬಾಯಾಟ್ ಹೇಳ್ತಿದಾರ್ ಬಿಟ್ಟು ಸ್ವಂತವಾಗಿ ಬುದ್ಧಿ ಉಪಯೋಗಿಸಿ ಮಾತಾಡಿರೋಂತ ಮಾತುಗಳದಲ್ಲ. ಈ SDPI, PFI ನಂತ ಸಂಘಟನೆಗಳು, ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಅಂತ ಸಂಘಟನೆಗಳು ಹೇಳಿಕೊಟ್ಟು ಅದನ್ನ ಬರ್ಕೊಟ್ಟಿದ್ದಾರೆ. ಈ ಹೆಣ್ಮಕ್ಳು ಅದನ್ನ ಓದ್ತಿದಾರ್ ಬಿಟ್ರೆ ಅದ್ರ ಬಿಟ್ಟು NEP ಅಂದ್ರೆ ಏನು, ಅದ್ರಲ್ಲಿ ಏನೇನ್ ಬರುತ್ತೆ ಅಂತ ಒಂದ್ಸಲ ಅವ್ರನ್ನ ಪ್ರಶ್ನೆ ಮಾಡಿ ನೋಡಿ, ಅವ್ರಿಗೆ ಅದ್ರ ತಲೆ ಬಿಡ ಗೊತ್ತಿರೋದಿಲ್ಲ. ಮತ್ತೆ ಅವ್ರದ್ದು PUC ಮತ್ತೆ ಡಿಗ್ರಿ ಏಜ್ ಮೇಡಮ್ 16, 18, 20 ವಯಸ್ಸಿನ ಹೆಣ್ಮಕ್ಳು. ಅವ್ರಿಗೆ BC ನಾಗೇಶ್ ಅವ್ರ ಮೇಲೆ ಸಿಟ್ ಮಾಡ್ಕೊಂಡು ಮತ್ತೊಂದ್ ಮಾಡ್ಕೊಂಡು ಏನ್ ಆಗ್ಬೇಕಾಗಿದೆ? ಆ ಮೆಚೂರ್ಡ್ ಮನಸ್ಥಿತಿ ಕೂಡ ಇರುವಂತ ವಯಸ್ಸಲ್ಲ ಹೆಣ್ಮಕ್ಳದ್ದು. ಯಾರೋ ಹೇಳ್ಕೊಡ್ತಿದ್ದಾರೆ, ನಾವ್ ಅದಕ್ಕೆ ಪ್ರಭಾವಿತರಾಗಿ ಮಾತಾಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ಮಾತಾಡ್ತಿದ್ದಾರೆ ಬಿಟ್ಟು NEP ಬಗ್ಗೆ ನಿಜವಾಗ್ಲೂ ಏನ್ ಗೊತ್ತು ಇವ್ರಿಗೆ? ನಿಜಕ್ಕೂ NEP ಏನೇನನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇವ್ರಿಗೆ ಯಾವ್ದಾದ್ರು ಒಂದ್ ರೀತಿಯಲ್ಲಿ ಮಾಹಿತಿ ಇದ್ದಿದ್ರೆ ಖಂಡಿತ ಇವ್ರು NEP ವಿರುದ್ಧವಾಗಿ ಮಾತಾಡ್ತಿರ್ಲಿಲ್ಲ. ಯಾಕೆಂತ ಕೇಳಿದ್ರೆ NEP ದೇಶದ ಎಲ್ಲರಿಗೂ ಕೂಡ ಶಿಕ್ಷಣ ಕೊಡೋದ್ರ ಬಗ್ಗೆ ಮಾತನಾಡತ್ತೆ. ಹಾಗಂತಂದ್ರು ಇವ್ರು ಹಿಜಾಬ್ ಹಾಕದೆ ಬಂದ್ರೆ ಇವ್ರಿಗೆ ಶಿಕ್ಷಣ ಇಲ್ಲ ಅಂತ ಯಾರು ಹೇಳೋದಿಲ್ಲ. NEPಗೂ ಮತ್ತು ಹಿಜಾಬ್ಗೂ ಸಂಬಂಧ ಇಲ್ಲ. ಇದು ಸ್ಟೇಟ್ ಮ್ಯಾಟರ್. NEP ಅನ್ನೋದು ನ್ಯಾಷನಲ್ ಎಜುಕೇಶನ್ ಪಾಲಿಸಿ, ಅದನ್ನ ಕೇಂದ್ರ ಸರ್ಕಾರ ತರ್ತಾ ಇರುವಂತದ್ದು. ಇವತ್ತು ಹಿಜಾಬ್ನ ಈ ಸಮಸ್ಯೆ ಏನಿದೆ ಅಲ್ಲ, ಇದು ಸ್ಟೇಟ್ ಕೋರ್ಟ್ ಹೋಗಿರುವಂತದ್ದು. ಇದು ಸ್ಟೇಟ್ ಮ್ಯಾಟರ್. ಇವ್ರು ಒಂದ್ ಕಡೆ ಹೇಳ್ತಾರೆ ನಮಗ್ BC ನಾಗೇಶ್ ಅವ್ರ ಮೇಲೆ ಸಿಟ್ಟಿದೆ ಅಂತ, ಇನ್ನೊಂದ್ ಕಡೆ ಹೇಳಿದಾರೆ NEP ತರ್ತಾ ಇದ್ದಾರೆ ಅಂತ. ಸೊ NEP ಅನ್ನೋದು ಕೇಂದ್ರ ಸರ್ಕಾರದ ಯೋಜನೆ ಆದ್ಮೇಲೆ ಇವ್ರು BC ನಾಗೇಶ್ ಅವ್ರ ಮೇಲೆ ಯಾಕೆ ಸಿಟ್ ಮಾಡ್ಕೊಳ್ಬೇಕು? ಮತ್ತು ಇದು ಶಿಕ್ಷಣ ಸಚಿವರು ಮತ್ತು ಸರ್ಕಾರದ ಕೈನಲ್ಲಿ ಈಗಿಲ್ಲ. ಈಗ ಆಲ್ರೆಡಿ ಅದು ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಇದೇ ಹೆಣ್ಣು ಮಕ್ಕಳು ಸ್ವತಃ ತಮ್ಮ ಸ್ವಇಚ್ಛೆಯಿಂದ ಸುಪ್ರೀಂ ಕೋರ್ಟ್ಗೆ ಹೋಗಿರುವಂತಹದ್ದು. ಇವ್ರಿಗೆ ಸರ್ಕಾರದ ಮೇಲೆ ಸಿಟ್ಟಿದ್ರೆ ಇವ್ರು ಸರ್ಕಾರದ ಹತ್ರ ಹೋಗಿ ಪ್ರೆಷರ್ ಹಾಕ್ಬೇಕಾಗಿತ್ತು, ಸರ್ಕಾರವನ್ನು ಪ್ರಶ್ನೆ ಮಾಡ್ಬೇಕಾಗಿತ್ತು. ಯಾಕೆ ಇವ್ರು ಸುಪ್ರೀಂ ಕೋರ್ಟ್ಗೆ ಹೋದ್ರು? ಇನ್ ಕೇಸ್ ಆಫ್ ಇವರು ಹೈಕೋರ್ಟ್ ಬೆಲೆ ಕೊಟ್ಟು ಹೈಕೋರ್ಟ್ ನ ಮಧ್ಯಂತರ ಆದೇಶದ ಬಳಿಕ ಒಂದಷ್ಟು ನಾವು ಯೋಚನೆಗಳನ್ನ ಮಾಡ್ತೇವೆ, ನಾವು ಸರ್ಕಾರವನ್ನ ಮನವೊಲಿಸ್ತೇವೆ, ಸರ್ಕಾರದ ಹತ್ರ ರಿಕ್ವೆಸ್ಟ್ ಮಾಡ್ತೇವೆ ಅಂತ ಹೇಳಿ ಸರ್ಕಾರದ ಬಳಿ ರಿಕ್ವೆಸ್ಟ್ ಮಾಡಿ ನಂತರ ಅವ್ರು ಒಪ್ಪದೆ ಹೋಗಿದ್ದಿದ್ರೆ ನಡೀತಿತ್ತು. ಬಟ್ ಇದು ಹಾಗಾಗಿರೋದಲ್ಲ. ಇದು ಸ್ಟೇಟ್ ವರ್ಸಸ್ ಈ ಮುಸ್ಲಿಂ ಹೆಣ್ಮಕ್ಳು ಅನ್ನೋ ಸಮಸ್ಯೆ ಇರೋದಲ್ಲ. ಈ ಮುಸ್ಲಿಂ ವಿದ್ಯಾರ್ಥಿನಿಯರೇ ತಮ್ಮ ಸ್ವಇಚ್ಛೆಯಿಂದ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಸೊ ಸುಪ್ರೀಂ ಕೋರ್ಟ್ ನ ತೀರ್ಪು ಬರೋ ತನಕ ಇವ್ರು ಕಾಯ್ಲೇಬೇಕಾಗತ್ತೆ. ಅಷ್ಟು ಕಾಯುವ ವ್ಯವಧಾನ ಇಲ್ಲ ಅಂತಂದ್ರೆ ಅವ್ರ ಇಚ್ಛೆ ಬರುವ ಯಾವುದೇ ಇನ್ಸ್ಟಿಟ್ಯೂಷನ್ಸ್ ಗಳಿಗೆ ಹೋಗುವ ರೈಟ್ಸ್ ಮತ್ತು ಫ್ರೀಡಮ್ ಅವ್ರಿಗಿದೆ. ಮೇಡಮ್, ಬಡ ವಿದ್ಯಾರ್ಥಿನಿಯರು ಈಗ ಇವ್ರು ಏನ್ ಹೇಳ್ತಿದ್ದಾರೆ, 16% ಹೆಣ್ಮಕ್ಳು ಮಾತ್ರ ಬಿಟ್ಟು ಹೋಗಿದ್ದಾರೆ ಅಂತ. ಹಾಗಾದ್ರೆ ಉಳಿದಿರುವ ಹೆಣ್ಮಕ್ಳು ಮುಸಲ್ಮಾನ ಹೆಣ್ಮಕ್ಳಲ್ವಾ? ಅಥವಾ ಅವ್ರಿಗೆ ಅವರ ಧಾರ್ಮಿಕ ಕಟ್ಟುಪಾಡುಗಳ ಮೇಲೆ ನಂಬಿಕೆ ಇಲ್ವಾ, ಗೌರವ ಇಲ್ವಾ ಅಂತ ಕೇಳಿದ್ರು ಖಂಡಿತ ಇದೆ. ಬಟ್ ಅವ್ರಿಗೆ ಶಿಕ್ಷಣ ಮುಖ್ಯ. ಹಾಗಾಗಿ ಅವ್ರ ಶಿಕ್ಷಣ ತಾರತಮ್ಯ ಆಗ್ತಿದೆ, ಅದನ್ನ ಮಾಡ್ತಿರೋದು ಶಿಕ್ಷಣ ಸಚಿವರು. ಹಾಗಾಗಿ ನಾವು TC ತಗೊಂಡಿದೀವಿ ಅಂತ. ಫೈನ್, ಥ್ಯಾಂಕ್ ಯು ಸೋ ಮಚ್ ಚೈತ್ರಾ ಕುಂದಾಪುರ ಅವರು ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ, ಮಾತಾಡಿದಕ್ಕೆ. ಸಿದ್ದರಾಮಯ್ಯ ಬಳಿಯಲ್ಲಿ ಯಾವುದೇ ಒಳ್ಳೆ ಗುಣ ಇಲ್ಲ, ಸಿದ್ದರಾಮಯ್ಯ ಅವರನ್ನ ನೋಡಿ ಕಲಿಯುವಂಥದ್ದು ಏನಿದೆ ಅಂತ ಸಿದ್ದರಾಮಯ್ಯ ವಿರುದ್ಧ ಸಚಿವ ಸುನಿಲ್ ಕುಮಾರ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ದೇವಸ್ಥಾನಕ್ಕೆ
ಹೇಗೆ ಹೋಗ್ಬೇಕು ಅನ್ನೋದು ಅವ್ರವ್ರ ಭಾವನೆಗೆ ಬಿಟ್ಟಿತ್ತು. ಸಿದ್ದರಾಮಯ್ಯನವರಿಗೆ ಯಾವ ಭಾವನೆ ಇದೆ ಅಂತ ನನಗಂತೂ ಗೊತ್ತಿಲ್ಲ ಅಂತ ಸಿದ್ದರಾಮಯ್ಯ ವಿರುದ್ಧ ಸಚಿವ ಸುನಿಲ್ ಕುಮಾರ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ರಾಜಕಾರಣಿಗಳಿಗೆ ಯಾವುದೇ ಆದರ್ಶದ ಸಂಗತಿಗಳು ಅವರ ನಡುವೆ ಇಲ್ಲವೇ ಇಲ್ಲ. ಅವರ ನಡವಳಿಕೆಯಲ್ಲಾಗಲಿ ಅಥವಾ ಅವರ ಹೇಳಿಕೆಗಳಲ್ಲಿ ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿ ಅಂತ ಹೇಳಿಸ್ಕೊಳ್ಳುವಂಥವ್ರು ಅವರನ್ನು ನೋಡಿ ಯುವ ರಾಜಕಾರಣಿಗಳು ಕಲಿಬೇಕು. ಆದರೆ ಸಿದ್ದರಾಮಯ್ಯನವ್ರ ಹತ್ರ ನೋಡಿ ಕಲಿಯುವಂಥದ್ದು ಏನಿದೆ ನಮಗೆ? ಅವರು ಪ್ರತಿ ಸರಿ ಸುಳ್ಳು ಮಾತಾಡ್ತಾರೆ, ಪ್ರತಿ ಸರಿ ಸಮಾಜಕ್ಕೆ ವಿರುದ್ಧವಾದಂಥ ಚಟುವಟಿಕೆಗಳ ಕುರಿತಂತೆ ಹೇಳಿಕೆಗಳನ್ನು ಕೊಡ್ತಾರೆ. ಸಮಾಜ ಒಂದಾಗಬೇಕು ಅಂತೇಳಿ ಬಯಸ್ತಾ ಇರುವಂಥ ಸಂದರ್ಭದಲ್ಲಿ ಜಾತಿಯ ವಿಷ ಬೀಜಗಳನ್ನು ಬೆಳೀತಾರೆ. ಹೀಗಾಗಿ ಅವರಿಂದ ಕಲ್ತ್ಕೊಳ್ಳುವಂಥದ್ದು ಯಾವುದೂ ಕೂಡ ಇವತ್ತಿನ ಯುವ ರಾಜಕಾರಣಿಗಳಿಗಿಲ್ಲ. ಹಾಗಾಗಿ ನಾನು ಹೇಳ್ತೇನೆ, ಇಡೀ ರಾಜ್ಯದ ಯುವ ಸಮುದಾಯ ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸುವಂಥ ಪ್ರಶ್ನೆ ಇಲ್ಲ. ಆ ಕಾರಣದಿಂದನೇ ಈ ರೀತಿಯಾದಂಥ ಘಟನಾವಳಿಗಳು ಪದೇ ಪದೇ ಆಗ್ತಾ ಇರುತ್ತೆ. ಅಲ್ಲ ಸರ್, ಈಗ ನಾನ್ ವೆಜ್ ತಿಂದು ಹೋಗೋದು ತಪ್ಪ ಅಂತ, ನಾನ್ ವೆಜ್ ತಿಂದು ಹೋಗುವಂಥದ್ದು ತಪ್ಪ ಅಂತ ನಾನೇನು ಹೇಳಲಿಲ್ಲ. ತಿಂದು ಹೋಗೋದು ತಪ್ಪ ನಾನು ಅದನ್ನೇನೂ ಹೇಳಿಲ್ಲ. ಸಿದ್ದರಾಮಯ್ಯನವರ ನಡವಳಿಕೆ ಇದೆಲ್ಲರೂ ಕೆಲವರ ಭಾವನೆಗಳಿಗೆ ಸಂಬಂಧಪಟ್ಟಿದ್ದು. ದೇವಸ್ಥಾನಗಳಿಗೆ ಹೇಗೆ ಹೋಗಬೇಕು ಅನ್ನುವಂಥದ್ದು ಭಾವನೆಗಳಿಗೆ ಸಂಬಂಧಪಟ್ಟಿದ್ದು. ಆಯಾ ಭಾವನೆಗಳಿಗೆ ತಕ್ಕಂತೆ ನಡ್ಕೊಳ್ತಾರೆ. ಸಿದ್ದರಾಮಯ್ಯವ್ರಿಗೆ ಯಾವ ಭಾವನೆ ಇದೆ ನನಗೇನು ಗೊತ್ತಿಲ್ಲ. ಅವ್ರ ಒಳಗೊಂದೇನಿದೆ ಹೊರಗೊಂದೇನಿದೆ ನನಗೇನು ಗೊತ್ತಿಲ್ಲ. ಅವ್ರು ಒಳಗೊಂದು ಮಾತಾಡ್ತಾರೆ, ಹೊರಗೊಂದು ಮಾತಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಅವ್ರು ಏನು ಬೇಕಾದ್ರೆ ತೀರ್ಮಾನ ತಗೊಳ್ಳಿ. ವೆಲ್ಕಮ್ ಬ್ಯಾಕ್. ದಿನೇಶ್ ಗುಂಡೂರಾವ್ ಕಾರ್ನ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರಿಂದಲೇ ದಾಳಿಯಾಗಿದೆ. ಪುದುಚೇರಿಯ ಕಾಂಗ್ರೆಸ್ ಪಕ್ಷದ ಕಚೇರಿ ಎದುರಲ್ಲೇ ಈ ಘಟನೆ ನಡೆದಿರೋದು. ಪುದುಚೇರಿ ಕಾಂಗ್ರೆಸ್ ಉಸ್ತುವಾರಿಯಾಗಿದ್ದಾರೆ ದಿನೇಶ್ ಗುಂಡೂರಾವ್. ಅಲ್ಲಿಗೆ ವಿಸಿಟ್ ಮಾಡಿದಂತ ಟೈಮ್ನಲ್ಲಿ ಪಕ್ಷದ ಕಚೇರಿ ಎದುರುಗಡೆ ಕಾಂಗ್ರೆಸ್ ಕಾರ್ಯಕರ್ತರೇ ದಿನೇಶ್ ಗುಂಡೂರಾವ್ ಕಾರಿನ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಕಾರಣ ಏನು ಅಂದ್ರೆ ಪುದುಚೇರಿ ಕಾಂಗ್ರೆಸ್ ಅಲ್ಲಿ ಭಾರಿ ಬಿಕ್ಕಟ್ಟು ಕಾಣಿಸ್ಕೊಂಡಿದೆ. ಅಲ್ಲಿನ ಸ್ಥಳೀಯ ನಾಯಕತ್ವ ಬದಲಾವಣೆಗೆ ಅಲ್ಲಿನ ಕಾರ್ಯಕರ್ತರು ಪಟ್ಟನ್ನ ಹಿಡಿದಿದ್ದಾರೆ. ದಿನೇಶ್ ಗುಂಡೂರಾವ್ ಬಂದಾಗ ಅವ್ರ ಕಾರ್ ಸುತ್ತುವರೆದಿದ್ದಾರೆ, ಗಲಾಟೆ ಮಾಡಕ್ ಶುರು ಮಾಡಿದ್ದಾರೆ. ಗಲಾಟೆ ಬಳಿಕ 5 ಕಾರ್ಯಕರ್ತರನ್ನ ಅಮಾನತು ಮಾಡಲಾಗಿದೆ. ಪುದುಚೇರಿ ಕಾಂಗ್ರೆಸ್ ಅಧ್ಯಕ್ಷ ಸುಬ್ರಹ್ಮಣಿಯನ್ ಈ ಅಮಾನತು ಮಾಡಿ ಆದೇಶ ಕೊಟ್ಟಿದ್ದಾರೆ. ಈ ಪುದುಚೇರಿ ಕಾಂಗ್ರೆಸ್ ಅಲ್ಲಿ ಸದ್ಯಕ್ಕೆ ಆ ಬಿಕ್ಕಟ್ಟು ನಿಲ್ತಾ ಇಲ್ಲ ನೋಡಿ. ಸೊ ಹೆಂಗ್ ಕಾರ್ಯಕರ್ತರು ನಾಯಕತ್ವ ಬದಲಾವಣೆ ಮಾಡ್ಬೇಕಂತ ಅಲ್ಲಿ ಪಟ್ಟು ಹಿಡಿದಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಅನಿಲ್ ಬಾಸೂರ್. ಅನಿಲ್ ಬಾಸೂರ್, ಕಾಂಗ್ರೆಸ್ ಅಲ್ಲಿ ಪುದುಚೇರಿಯಲ್ಲಿ ಭಾರಿ ಬಿಕ್ಕಟ್ಟು ನಾವು ನೋಡ್ತಾ ಇದ್ದೀವಿ. ದಿನೇಶ್ ಗುಂಡೂರಾವ್ ಅವ್ರ ಕಾರ್ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರೇ ದಾಳಿ ಮಾಡಿದ್ದಾರೆ. ಅಂದ್ರೆ ಏನ್ ಬಣಗಳು ಸೃಷ್ಟಿಯಾಗಿ ನಾಯಕತ್ವ ಬದಲಾವಣೆ ಆಗ್ಬೇಕು ಅಂತ ಕೇಳ್ತಿರೋದಲ್ವಾ, ಅಥವಾ ಎಲ್ಲರೂ ಒಗ್ಗಟ್ಟಾಗಿ ನಾಯಕತ್ವ ಚೇಂಜ್ ಮಾಡಿ ಅಂತ ಅಲ್ಲಿ ಡಿಮ್ಯಾಂಡ್ ಇಟ್ಟಿರೋದಾ? ಅಲ್ಲಿ ಅಂದ್ರೆ ಪುದುಚೇರಿ ಕಾಂಗ್ರೆಸ್ ನಲ್ಲಿ 2 ಬಣಗಳಾಗಿದ್ದಾವೆ ಎಂಬಂತ ಮಾಹಿತಿ ಇದೆ. ಹೀಗಾಗಿಲೇ ಇದನ್ನೇ ಪರಿಹಾರ ಮಾಡೋದಕ್ಕೆ ನಿನ್ನೆ ದಿನೇಶ್ ಗುಂಡೂರಾವ್ ಅವರು ಹೋಗಿದ್ರು. ನಿನ್ನೆ ಮಧ್ಯಾಹ್ನ ಇದು ಆಗಿರುವಂತಹ ಘಟನೆ ಇದು ಎಂಬ ಮಾಹಿತಿ ಸಿಗ್ತಾ ಇದೆ. ಏನು ಪುದುಚೇರಿಯ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಹೋಗಿ ಒಂದು ಸಭೆಯನ್ನ ಮಾಡಿದ್ರು ದಿನೇಶ್ ಗುಂಡೂರಾವ್ ಅವರು. ಅಲ್ಲಿನ ಉಸ್ತುವಾರಿಯಾಗಿದ್ದಾರೆ. ಅಂದ್ರೆ ಪುದುಚೇರಿ ಕಾಂಗ್ರೆಸ್ ಉಸ್ತುವಾರಿಯಾಗಿ ದಿನೇಶ್ ಗುಂಡೂರಾವ್ ಅವರು ನೇಮಕವಾಗಿದ್ದಾರೆ. ಹೀಗಾಗಿ ಅಲ್ಲಿನ ಒಂದು ಗೊಂದಲವನ್ನ ಸರಿ ಮಾಡೋದಕ್ಕೆ ಹೋಗಿದ್ರೆ ಎಂಬಂತ ಮಾಹಿತಿ ಇದೆ. ಆದ್ರೆ ನಿನ್ನೆ ಅಲ್ಲಿ ಒಂದು ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ, ಅವರನ್ನು ಬಂದು ಸಭೆಯನ್ನ ಮುಗಿಸ್ಕೊಂಡು ಹೊರಗೆ ಬರ್ತಾ ಇದ್ದಂಗೆ ದಿನೇಶ್ ಗುಂಡೂರಾವ್ ಅವರನ್ನ ತಡೆದಿದ್ದಾರೆ. ಜೊತೆಗೆ ಕಾರಿಗೂ ಕೂಡ ಹಾನಿ ಮಾಡಿದ್ದಾರೆ ಎಂಬಂತ ಮಾಹಿತಿ ಇದೆ. ಅಲ್ಲಿ ಏನು ನಾರಾಯಣಸ್ವಾಮಿ ಅಂದ್ರೆ ಸಿಎಂ ನಾರಾಯಣಸ್ವಾಮಿ, ಮಾಜಿ ಸಿಎಂ ನಾರಾಯಣಸ್ವಾಮಿ ಅವರು ಇದ್ರು ಅಲ್ಲಿ ಅವ್ರ ಬೆಂಬಲಿಗರು ಕೂಡ ಇದ್ರು. ಮತ್ತು 2 ಬಣಗಳ ಮಧ್ಯೆ ಆಗಿರುವಂತಹ ವಾಗ್ವಾದ ಹೋಗಿ ಇದು ವಿಕೋಪಕ್ಕೆ ಆಗಿರುವಂತದ್ದು. ಈ ಘಟನೆಗೆ ಸಂಬಂಧಿಸಿದಂತೆ ಪುದುಚೇರಿ ಕಾಂಗ್ರೆಸ್ನ 5 ಕಾರ್ಯಕರ್ತರನ್ನ ಅಮಾನತು ಮಾಡಲಾಗಿದೆ ಎಂಬ ಮಾಹಿತಿ ಇದೆ. ಥ್ಯಾಂಕ್ ಯು ಅನಿಲ್ ಬಾಸೂರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.
ಸಿದ್ದರಾಮಯ್ಯ ಕಾಲ ಮೇಲೆ ಮೊಟ್ಟೆ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಮೊಟ್ಟೆ ಎಸೆದಿದ್ ನಾನೇ ಅಂತ ಸಂಪತ್ ಒಪ್ಕೊಂಡಿದ್ದು ಆಯ್ತು. ಬಟ್ ಈ ಸಂಪತ್ ಬಗ್ಗೆ ಈಗ ಚರ್ಚೆ ಆಗ್ತಿದೆ, ಯಾವ ಪಕ್ಷದವನು ಅಂತ ಹೇಳಿ. ಆದ್ರೆ ಈ ಸಂಪತ್ ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಕಾಂಗ್ರೆಸ್ ಮುಖಂಡ ಮಾಜಿ ಸಚಿವ ಜಿ ವಿಜಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಿ ವಿಜಯ ಅವರ ಸ್ಟೇಟ್ಮೆಂಟ್ ಒಂದಿಷ್ಟು ಗೊಂದಲಗಳಿಗೆ ಕಾರಣ ಆಗಿದೆ. ಯಾಕಂದ್ರೆ ಸಂಪತ್ ಯಾರು ಅಂತ ತನಗೆ ಗೊತ್ತಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಆದ್ರೆ 2018ರಲ್ಲಿ ಸಂಪತ್ ಸಹೋದರನ ಮದುವೆಗೆ ಜಿ ವಿಜಯ ಹೋಗಿದ್ರು, ಅಟೆಂಡ್ ಆಗಿದ್ರು. ಸಂಪತ್ ಸಹೋದರ ಶರವಣ ಮದುವೆಯಲ್ಲಿ ಜಿ ವಿಜಯ ಪಾಲ್ಗೊಂಡಿದ್ರು. ಆದ್ರೆ ಈಗ ಕೇಳಿದ್ರೆ ಈ ಸಂಪತ್ ಅನ್ನೋ ವ್ಯಕ್ತಿ ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಅಂತ ಜಿ ವಿಜಯ ಹೇಳಿರೋದು. ಫೋಟೋ ತೋರಿಸ್ತಾ ಇದೀವಿ ನೋಡಿ. ಇದು ಜಿ ವಿಜಯ್ ಅವರು ಸಂಪತ್ ಸಹೋದರ ಶರವಣ ಮದುವೆಯಲ್ಲಿ 2018ರಲ್ಲಿ ಪಾಲ್ಗೊಂಡಿದ್ದು. ಈಗ ಸಂಪತ್ ಸಿದ್ದರಾಮಯ್ಯ ಅವ್ರ ಕಾರ್ ಮೇಲೆ ಮೊಟ್ಟೆ ಎಸೆದಿದ್ ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನೆ. ಬಟ್ ಅವ್ರ ಕೆಲವೊಂದು ಸ್ಟೇಟ್ಮೆಂಟ್, ಅವ್ರ ನಡವಳಿಕೆಗಳು ನಂಗೆ ಇಷ್ಟ ಆಗ್ತಿರ್ಲಿಲ್ಲ, ಅದನ್ನ ಅಪೋಸ್ ಮಾಡಿ ಅಂದ್ರೆ ಅದನ್ನ ವಿರೋಧಿಸಿ ನಾನು ಈ ತರ ಮೊಟ್ಟೆ ಎಸೆದೆ ಅಂತ ಹೇಳಿಕೆ ಕೊಟ್ಟ ಮೇಲೆ ಆತ ಬಿಜೆಪಿ ಪಕ್ಷದವನು, RSS ಶಾಖೆಯಲ್ಲಿ ಆತ ಟ್ರೈನಿಂಗ್ ಪಡ್ಕೊಂಡಿದ್ದಾನೆ ಅಂತೆಲ್ಲ ಕಾಂಗ್ರೆಸ್ ಅವರು ಒಂದಿಷ್ಟು ಫೋಟೋಸ್ ರಿಲೀಸ್ ಮಾಡಿದ್ರು. ಬಟ್ ಈಗ ಜಿ ವಿಜಯ ಸ್ಟೇಟ್ಮೆಂಟ್ ಒಂದಿಷ್ಟು ಗೊಂದಲಗಳಿಗೆ ಕಾರಣ ಆಗಿದೆ. ಈ ಫೋಟೋದಲ್ಲೇ ಗಮನಿಸ್ತಾ ಇದೀವಿ ನಾವು. ಮದುವೆಗೆ ಹೋಗಿದ್ದಾರೆ 2018ರಲ್ಲಿ, ಸಂಪತ್ ಸಹೋದರನ ಮದುವೆಯಲ್ಲಿ ಪಾಲ್ಗೊಂಡಿದ್ದಾರೆ. ಬಟ್ ಈಗ ಕೇಳಿದ್ರೆ ಆ ಸಂಪತ್ ಅನ್ನೋ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಜಿ ವಿಜಯ ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ಈ ವಾರ ಮುಂಗಾರು ಮತ್ತೆ ಚುರುಕಾಗುವಂತ ಸಾಧ್ಯತೆ ಇದೆ. ರಾಜ್ಯದ ಕರಾವಳಿ, ಮಲೆನಾಡು ಮತ್ತು ದಕ್ಷಿಣ ಒಳನಾಡಿನ ಕೆಲ ಜಿಲ್ಲೆಗಳಲ್ಲಿ ಮುಂದಿನ 5 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಈಗಾಗಲೇ ಬೆಂಗಳೂರಲ್ಲಿ ನಿನ್ನೆಯಿಂದ ಮಳೆ ಆಗ್ತಾ ಇದ್ದು ಮೋಡ ಮುಸುಕಿದ ವಾತಾವರಣ ಇದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ನಾಳೆ ಹಾಗೆಯೇ ನಾಡಿದ್ದು ಚಿಕ್ಕಮಗಳೂರು ಮತ್ತು ಕೊಡಗು ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಇನ್ನು ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ಕೊಡಗಿನಲ್ಲಿ ಬೆಳಗ್ಗೆಯಿಂದ ಜಿಟಿ ಮಳೆ ಆರಂಭ ಆಗಿದೆ. ಮಳೆಯಿಂದ ವಾಹನ ಸವಾರರು ಹಾಗೆಯೇ ಪಾದಾಚಾರಿಗಳು ಪರದಾಟ ಪಡ್ತಾ ಇದ್ದಾರೆ. ಆಗಸ್ಟ್ 24ರಂದು ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ಉತ್ತರ ಹಾಗೂ ಈಶಾನ್ಯ ಭಾರತದಲ್ಲಿ ಮಳೆರಾಯ ಆರ್ಭಟಿಸ್ತಾ ಇದ್ದಾನೆ. ಹಿಮಾಚಲ ಪ್ರದೇಶದಲ್ಲಿ ಭಾರೀ ಪ್ರವಾಹಕ್ಕೆ 50ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದು ಹಲವಾರು ಮಂದಿ ನಾಪತ್ತೆಯಾಗಿಬಿಟ್ಟಿದ್ದಾರೆ. ನೂರ್ಪುರ್ನಲ್ಲಿ ಭಾರೀ ಮಳೆಯಿಂದ 7ಕ್ಕೂ ಹೆಚ್ಚು ಮನೆಗಳು ಕುಸಿದು ಬಿದ್ದಿದೆ. ಮನೆಯಲ್ಲಿದ್ದವರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗಿದೆ. ಇನ್ನು ಡೆಹ್ರಾಡೂನ್ನಲ್ಲಿ ಪ್ರವಾಹಕ್ಕೆ ಸಿಲುಕಿದ ಹಲವರನ್ನ ರಕ್ಷಣೆ ಮಾಡಲಾಗಿದೆ. ಎಸ್ಡಿಆರ್ಎಫ್ ತಂಡ ಹಗ್ಗ ಕಟ್ಟಿ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡಿದೆ. कोई दिक्कत नहीं, आज ही माइक पकड़ लो, ಇನ್ನು ಒಡಿಶಾದ ಬಾಲ್ಸೂರ್ನಲ್ಲಿ ಏಕಾಏಕಿ ನೀರು ನುಗ್ಗಿ ಜನರು ಸಂಕಷ್ಟದಲ್ಲಿದ್ದಾರೆ. ರಾತ್ರಿಯೇ ನೀರಲ್ಲಿ ಸಿಲುಕಿದ್ದ ಜನರನ್ನ ಎಸ್ಡಿಆರ್ಎಫ್ ಅಧಿಕಾರಿಗಳು ರಕ್ಷಣೆ ಮಾಡಿದ್ದಾರೆ. ଗୋଟେ ଫ୍ୟାମିଲି ଆଇଛନ୍ତି 5 ଜଣ।